Hello everyone, welcome to ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 18ನೇ ಪ್ರಶ್ನೆಯನ್ನ ಗಮನಿಸಿ. 5 ಮೀಟರ್ ಉದ್ದದ ಒಂದು ಬಟ್ಟೆಯ ಬೆಲೆ 210 ರೂಪಾಯಿ ಆದ್ರೆ 2 ಮೀಟರ್ ಉದ್ದದ ಅದೇ ಬಟ್ಟೆಯ ಬೆಲೆ ಎಷ್ಟು? ಸೊ ಇಲ್ಲಿ ಇದು ನೇರ ಅನುಪಾತದ ಲೆಕ್ಕ. ಸೊ ಉದ್ದ ಹೆಚ್ಚಾದ್ರೆ ಬೆಲೆಯೂ ಕೂಡ ಹೆಚ್ಚಾಗತ್ತೆ. ಸೊ ಇಲ್ಲಿ 5 ಮೀಟರ್ಗೆ ಎಷ್ಟು? 5 ಮೀಟರ್ಗೆ 210 ರೂಪಾಯಿ ಆದ್ರೆ ಸೊ 2 ಮೀಟರ್ಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೇರ ಅನುಪಾತದಲ್ಲಿದ್ರೆ 5/2 is equal to 210 divided by x. ಸೊ ಈಗ ಇಲ್ಲಿ x ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ 5x is equal to 210 ಗುಣಿಸು 2. ಸೊ x is equal to 210 ಗುಣಿಸು 2 ಆಗತ್ತೆ. ಸೊ ಇದು ಡಿವೈಡೆಡ್ ಬೈ 5. ಸೊ 5 ಒಂದ್ಲೆ 5, 5 4 20, ಸೊ 5 2 10. ಸೊ 42 ಗುಣಿಸು 2. ಸೊ ಏನಾಗುತ್ತೆ? ಇದು x is equal to 84 ರೂಪಾಯಿ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ 5 ಮೀಟರ್ ಉದ್ದದ ಬಟ್ಟೆಯ ಬೆಲೆ 210 ರೂಪಾಯಿ ಆದ್ರೆ ಸೊ ಇಲ್ಲಿ 2 ಮೀಟರ್ ಉದ್ದದ ಅದೇ ಬಟ್ಟೆಯ ಬೆಲೆ ಎಷ್ಟಾಗತ್ತೆ ಹೇಳಿ? 84 ರೂಪಾಯಿ ಆಗತ್ತೆ. ಓಕೆ, ಥ್ಯಾಂಕ್ ಯು.